ಬಾಗಲಕೋಟೆ ಬ್ರೇಕಿಂಗ್ ನ್ಯೂಸ್. 397 ಕೆಜಿ ಶ್ರೀಗಂಧ ಕಟ್ಟಿಗೆ ಸಾಗಾಟಕ್ಕೆ ಯತ್ನ, ಸಿನಿಮೀಯ ರೀತಿಯಲ್ಲಿ ಬಂಧನ. ಆಂಕರ್: ಸಿನಿಮಾದ ಥರ ಕಾಡಿನಲ್ಲಿ ಬೆಲೆಬಾಳುವ ಮರಗಳನ್ನು ಕಡೆದು ಸಾಗಿಸಲು ಪ್ಲಾನ್ ಮಾಡಿದ್ದ ಅಂತಾರಾಜ್ಯ ಕಾಡುಗಳ್ಳರನ್ನ ಬಾಗಲಕೋಟೆ ಮತ್ತು ಬೀಳಗಿ ಅರಣ್ಯ ಇಲಾಖೆ ಅಧಿಕಾರಿಗಳು ಬಂಧಿಸಿದ ಘಟನೆ ನಡೆದಿದೆ. ಬಾಗಲಕೋಟೆ ಜಿಲ್ಲೆಯ ಬೀಳಗಿ ತಾಲೂಕಿನ ಯಡಹಳ್ಳಿ ಚಿಂಕ ಅರಣ್ಯ ಪ್ರದೇಶದ ಅಮಲಜರಿ ಗ್ರಾಮದಲ್ಲಿ ಮಧ್ಯಪ್ರದೇಶ ಮತ್ತು ಮಹಾರಾಷ್ಟ್ರದ ಕಳ್ಳರು ಸುಮಾರು 397 ಕೆಜಿ ಗಂಧದ ಮರಗಳನ್ನು ಕಡೆದು ಇಟ್ಟಿದ್ದರು. ಆದರೆ ಕಳ್ಳತನದ ವಾಸನೆ ಆಗಲೇ ಅರಣ್ಯಾಧಿಕಾರಿಗಳಿಗೆ ತಟ್ಟಿತ್ತು. ಕಡೆದು ಇಟ್ಟಿದ್ದ ಶ್ರೀಗಂಧ ಮರದ ತುಂಡುಗಳನ್ನು ಸಾಗಿಸಲು ಬಂದೇ ಬರ್ತಾರೆ ಅನ್ನೋ ಶಂಕೆಯಿಂದ ಕಾಡಿನೆಲ್ಲೆಡೆ ಕ್ಯಾಮೆರಾಗಳನ್ನು ಅಳವಡಿಸಿ ಹಗಲು ರಾತ್ರಿ ಕಳ್ಳರನ್ನು ಕಾಯ್ದ ಅರಣ್ಯಾಧಿಕಾರಿಗಳು ಕೊನೆಗೂ ಮರಗಳನ್ನು ಸಾಗಿಸಲು ಯತ್ನಿಸುತ್ತಿರುವಾಗ ಎಲ್ಲಾ ಕಡೆಯಿಂದ ಸುತ್ತುವರೆದು ಕಳ್ಳರಿಗೆ ಶಾಕ್ ನೀಡಿದ್ದಾರೆ. ಮಧ್ಯಪ್ರದೇಶದ ಪ್ರೇಮ್ ಕಿಶನ್ 25, ಮಹಾರಾಷ್ಟ್ರದ ಪ್ರತಾಪ್ ಸಿಂಹ 50 ಬಂಧಿತರ ಖದೀಮರು. ವಶಕ್ಕೆ ಪಡೆದಿರುವ ಶ್ರೀಗಂಧದ ಅಂದಾಜು ಮೌಲ್ಯ 10 ಲಕ್ಷ ರೂಪಾಯಿ ಎಂದು ಅಂದಾಜಿಸಲಾಗಿದೆ. ಅಲ್ಲದೆ ಕಳ್ಳರ ವಿರುದ್ಧ ಕೇಸ್ ದಾಖಲಿಸಿ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಲಾಗಿದೆ. ಬಾಗಲಕೋಟೆಯ ವಿಭಾಗದ ಉಪ ಅರಣ್ಯ ಸಂರಕ್ಷಣಾಧಿಕಾರಿ ಸ್ವಪ್ನಿಲ್ ಹಾಗೂ ಸಹಾಯಕ ಅರಣ್ಯ ಸಂರಕ್ಷಣಾಧಿಕಾರಿ ಪ್ರದೀಪ ರಾಠೋಡ ಅವರ ಮಾರ್ಗದರ್ಶನದಲ್ಲಿ ಆರ್ಎಫ್ಒ ಅಮೃತಾ ಗಂಡೂಸಿ ನೇತೃತ್ವದಲ್ಲಿ ತಂಡ ಕಾರ್ಯಾಚರಣೆ ನಡೆಸಿತ್ತು. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಗೌತಮಿ ನ್ಯೂಸ್ ಕರ್ನಾಟಕ. ನಮ್ಮ ನಡೆ ಸತ್ಯದ ಕಡೆ. ನಡ್ರಿ